ಮನೆ ಮುಂದೆ ಯಾರು ಕಾಣಿಸ್ತಿಲ್ಲ. ಎಷ್ಟೊಂದು ಅವರೆ ಗಿಡ ಐತೆ. ಅವರೆಕಾಯಿ ಎಲ್ಲ ತರ್ಕೊಂಡು ತುಂಬ್ಕೊಂಡು ಹೋಗ್ಬಿಡೋಣ ಇವತ್ತು. ಹೆಂಗೂ ಕೆಂಪಿ ಮನೇಲಿಲ್ಲ, ಮಗಳು ಮನೆಗೆ ಹೋಗಡೆ. ಇದೇ ಸಿಕ್ಕಿರೋ ಚಾನ್ಸು. ಈ ಚಾನ್ಸ್ ಮಾತ್ರ ನಾನು ಬಿಡಬಾರ್ದು. ಇವತ್ತು ನಮ್ಮ ಮನೇಲಿ ಅವರೆಕಾಳು ಸಾರು, ಅವರೆಕಾಳು ಪಲ್ಯ, ಅವರೆಕಾಳು ಗೊಜ್ಜು ಎಲ್ಲನೂ ಮಾಡ್ಕೊಂಡು ಅವರೆಕಾಳಿಂದ ಹೊಟ್ಟೆ ತುಂಬಿಸ್ಕೊಬಿಡ್ಬೇಕು. ಹೆಂಗಿದ್ರು ಆ ಮಲ್ಲಿ ಮನೆ ಕೋಳಿ ನಮ್ಮನೆ ಅಟ್ಟಿ ಬಾಕ್ಲಲ್ಲಿ ಮೊಟ್ಟೆ ಇಕ್ಕೋಗೈತೆ. ಚಿಲ್ಕೊರೆಕಾಳು ಸಾರು ಮಾಡ್ಕೊಂಡು ಮೊಟ್ಟೆ ಹಾಕ್ಕೊಂಡು ತಿಂತಾ ಇರೋದೆ. ಸ್ನೇಹಿತರೆ, ನೀವು ಯಾರು ಕೆಂಪಮ್ಮಗೆ ಹೇಳ್ಬೇಡಿ ನಾನು ಅವರೆಕಾಯಿ ಕುಯ್ಯಕ್ಕೆ ಬಂದಿದ್ದೀನಿ ಅಂತ. ಹೇಳಲ್ಲ ತಾನೇ? ಎಷ್ಟಾಯ್ತದ ಅಷ್ಟು ಅವರೆಕಾಯಿ ತುಂಬ್ಕೊಂಡು ತರ್ಕೊಂಡು ಹೋಗ್ಬಿಡ್ಬೇಕು ಹೊತ್ತಾಗಿ. ಈ ಬರೋ ಗಾಬ್ರಿಲಿ ಕೈಯಲ್ಲೊಂದು ಬ್ಯಾಗ್ಡೇನೆ ಇಟ್ಕೊ ಬರಲೇ ಇಲ್ವಲ್ಲ. ಇರು, ನಾನು ಸೀರೆ ಸೆರ್ಗಿಗೆ ಕುಯ್ಕೊಬಿಡ್ತೀನಿ. ಇರು, ಯಾರೋ ಗೊತ್ತಿರಂಗವ್ರೆ, ನೋಡೋಣ. ಇರು, ಇಲ್ಲೇ ಗಿಡದ ಮರದಲ್ಲಿ ಅವಸ್ಕೊಂಡು ನೋಡ್ತೀನಿ. ಅಯ್ಯೋ, ಕೆಂಪಮ್ಮ ಬತ್ತಾಳೆ ಅವಳಲ್ಲ. ನಾನೆಲ್ಲ ಮಗಳ ಮೇಲೆ ಒಂದು ವಾರ 15 ಇದ್ಬಿಟ್ಟು ಬತ್ತಾಳೆ ಅಂದರೆ ಇವತ್ತೇ ಬತ್ತಾವಳಲ್ಲ ಕೆಂಪಮ್ಮ. ಹೋಗಿ ಹೋಗಿ ನಾನು ಇವಳ ಕೈಲೇ ಸಿಗಾಕೋಬೇಕಾ? ಅಯ್ಯೋ, ಇವಳೆಂತೂ ನಾನು ಬಿಡೋದಿಲ್ಲ. ಊರು ಬಾಕ್ಲು ಮಾಡಿ ಅರಿತಾಳೆ ನನ್ನ. ಏನಪ್ಪ ಮಾಡೋದು? ಇದೇ ಗಿಡದ ಮರದಲ್ಲಿ ಹಂಗೆ ಮನೆ ಕಬಿಟ್ಟು ಓಡ್ಬಿಡ್ತೀನಿ ಅತ್ತಾಗಿ. ಅಯ್ಯೋ ಅಯ್ಯೋ ಬಿತ್ರಿ, ಯಾವಳೆ ಅವಳೆ ನಮ್ಮನೆ ಅವರೇ ಗಿಡಕ್ಕೆ ಬಂದು ಕಾಯಿ ಕೊಯ್ತಿರೋದು ನಿನ್ ಕಡೆ ಅಲ್ಲಿ. ಅಯ್ಯೋ, ನನ್ನ ಕತೆ ಇವತ್ತು ಮುಗೀತು. ಕೆಂಪಮ್ಮ ಬಂದೇ ಬಿಟ್ಲಲ್ಲಪ್ಪ. ಏನಿಲ್ಲ ಕೆಂಪಮ್ಮ, ಹಿಂಗೆ ದಾರಿಲಿ ಹೋಯ್ತಿದ್ನ. ಅವರೇ ಗಿಡ ಕಾಯಿ ಬಿಟ್ಟವ ಅಂತ ನೋಡ್ತಿದ್ದೆ ಅಷ್ಟೇ. ನಾನಂತೂ ಒಂದು ಅವರೆಕಾಯಿನ ಕೂದಿಲ್ಲ ಕಣವ. ಅಯ್ಯೋ ಅಯ್ಯೋ ಬಿತ್ರಿ, ನೀನು ಕೂತಿದ್ಯಾ ಬಿಟ್ಟಿದ್ಯಾ ಅಂತ ನಾನು ನೋಡಿದಲೇ ಬಂದು ಜಗಳ ಮಾಡ್ತಿದ್ದೀನಿ ಅಂತ ಅನ್ಕೊಬಿಟ್ಟಿದ್ದೀನಿ. ನೀನೆಂತ ಊರು ಕಳ್ಳಿ ಅಂತ ಇಡೀ ಊರವ್ರಿಗೆ ಗೊತ್ತು. ನೀನು ನನಗೆ ಚಳ್ಳೆ ಅಂತ ತಿನ್ಸಕ್ಕೆ ಬಂದಿದ್ಯಾ? ತೋರ್ಸಿ ನೀನು ಸರಗಲ್ ಅವರೆಕಾಳು ಅಲ್ಲೇ ಕಾಣಿಸ್ತಾವಲ್ಲ, ಅವರೆಕಾಳು ಕಟ್ಕೊಂಡು ಹೋಯ್ತಾ ಕೂತಾವಳೆ ಹಂಗೆ. ನೋಡಿ ಕೆಂಪಮ್ಮ, ನೀನು ಕಳ್ಳಿಗಿಳ್ಳಿ ಅಂದರೆ ನಾನು ಸರಿ ಇರೋದಿಲ್ಲ. ನಾನೇನು ಕುಯ್ಬಾರ್ದೆಲ್ಲ ಕೂದಿಲ್ಲ. ಏನು KG ಗಟ್ಟಲೆ ಕೂದ್ಬಿಟ್ಟಿದ್ದೀನಿ ಅನ್ನಂಗೆ ಮಾತಾಡಬೇಡ ನೀನು. ಕೂದಿರೋದೇ 2-3 ಅವರೆಕಾಯಿ ಅಷ್ಟೇ. 2-3 ನಮ್ಮನೆ ಅವರೇ ಗಿಡಕ್ಕೆ ಬಂದಿದ್ಯಾ? ಕೂದಿದ್ಯಾ ತಾನೆ? ಕಡ್ಡಿ ತಿಂದ್ರು ಅದೇಯಾ? ಬಾ, ಮಂಕ್ರಿ ತಿಂದ್ರು ಅದೇ ತಾನೆ? ಅವತ್ತೇನು ನಮ್ಮನೆ ಕೋಳಿ ಬಂದ್ಬಿಟ್ಟು ನಿಮ್ಮನೆ ಹೊಲಕ್ಕೊಂಚೂರು ಮೇದಿದ್ಕೆ ಅಷ್ಟೊಂದು ಎಲ್ಲ ರಾಗ ಹೇಳಿತಿದ್ದೆ. ಇವಾಗ ಯಾಕೆ ಬಂದಿದ್ಯಾ ಬಿತ್ರಿ? ಬಾ, ಊರು ಪಂಚಾಯತಿ ಸೇರಿಸ್ತೀನಿ ಬಾ. ನಿನ್ನ ಮಾನ ಮರ್ಯಾದೆ ಊರು ತುಂಬ ಅವ್ರದ್ದು ಅನಿಸ್ತೀನಿ ಬಾ ನೀನು ಇವತ್ತು. ಏನು ನಿಂದೇನು ಚಿನ್ನದ ಅವರೇ ಗಿಡಲ್ಲ ಕಣ್, ಹೋಗಿ ಸುಮ್ಮನೆ. ಕೂದಿರೋದೇ 2-3 ಕಾಯಿ. ಬಂದ್ಬಿಟ್ಲು ಮಾತಾಡೋಕ್ಕೆ. ಕದಿಯತ್ ಕದ್ಬಿಟ್ಟು ಎಷ್ಟೇ ಮಾತಾಡ್ತೀಯ ನೀನು? ತಂತಿ ಅಂತ ಕೂದಿಟ್ಕೊಂಡಿರಾಳೆ. ಅಯ್ಯೋ ಅಯ್ಯೋ ಬಿತ್ರಿ, ಮುಂದೆ ನನ್ನ ಮಗಳು ಬರ್ತಾಳೆ. ಅವರೆಕಾಳು ಸಾರು ಮಾಡಿಕ್ಕನ ಅಂತ ನಾನು ಬಿಡ್ಕೊಂಡಿದ್ರೆ ಅವರೆಕಾಳು ನೀನು ಬಂದು ತರ್ಕೊಂಡು ಹೋಗಿದ್ದೀಯಲ್ಲ. ಬಾ, ದಂಡ ಕಟ್ಟು. ಅಲ್ಲ ಕಣಿ ಕೆಂಪಮ್ಮ, ಏನು ಬಿತ್ರಿ ಅಂತ ಎಲ್ಲ ಮಾತಾಡ್ತೀಯಲ್ಲ. ಅವ್ವಿ ನಾನು ನಿನ್ನಂತ ಜಗಳ ಗಂಟು ಎಲ್ಲೂ ನೋಡಿಲ್ಲ ಕಣವ. ಏನು ನೀವು ತಿಂದರೂ ಏಲೆಯ ಆಗೋದು, ನಾನು ತಿಂದರೂ ಏಲೆಯ ಆಗೋದು ಕಣ್. ಹೋಗಿ ಅದು ಯಾವನ್ ಕೂರಿಸ್ತೀಯ ಪಂಚಾಯತಿಗೆ? ಕೂರಿಸೇ ಬಿಡ ನೋಡೋಣ. ನಾನು ಗೆಲ್ತೀನ ನೀನು ಗೆಲ್ತೀನ ನೋಡೇ ಬಿಡೋಣ. ನೀನು ಬಾಯಿ ಕೊಡೋಕಾಯ್ತದ? ಬಾಯ ಬರೀ ಊರು ತುಂಬ ಎಲ್ಲ ಅವ್ರ ಮನೆ ಸುದ್ದಿ ಇವ್ರ ಮನೆ ಕಸ್ಕೊಂಡು ಚಾಡಿ ಹೇಳ್ಕೊಂಡು ತಿರ್ಗ್ತಿ. ಅದಕ್ಕೆ ನೀವು ಊರಲ್ಲೆಲ್ಲ ಕ್ಯಾತನಾಗಿ ಅಂತ ಹೆಸರಿಟ್ಟವ್ರೆ. ಗಂಡ ಒಂದು ಮುದ್ದೆ ಇಡ್ತಿರ್ಗಿ ಕತ್ಕಾಣೆ ಬರೀ ಅವ್ರ ಮನೆ ಚಾಡಿ ಸುತ್ಕೊಂಡು ತಿರುಗ್ತಿ. ನೀನೇನು ನನಗೆ ಹೇಳೋದು? ಅಯ್ಯೋ ಬುಡವ ಅತ್ತಾಗಿ, ಏನೊಂದು 2 ಅವರೇ ಕಳ್ತಾನೆ. ನಾವು ತಿಂದ್ರು ಅದೇಯಾ, ಅವ್ರು ತಿಂದ್ರು ಅದೇ, ಇಬ್ಬರು ತಿಂದ್ರು ಒಟ್ಟಿಗೆ ತಾನೇ ಹೋಗೋದು. ಅದಕ್ಕೆ ಯಾಕೆ ಹಂಗೆ ಆಡ್ತಿದ್ಯಾ ಬಿಡೋತ್ತಾಗಿ? ಅಲ್ಲ ಕಣ್ ಮಗಳೇ, ನಿಂಗೆ ಗೊತ್ತಿಲ್ಲ ಸುಮ್ಮನೆ ಇವಳು ಅಂತ ಬಿತ್ರಿ ಅಂತ. ಮೊನ್ನೆ ನಮ್ಮನೆ ಕೋಳಿ ಅವ್ರ ಮನೆ ರಾಗಿ ಹೊಲಕ್ಕೆ ಹೋಗಿರೋದಕ್ಕೆ ಏನು ಒಂದು ಬಿಟ್ಲ ಇವಳು. ಈಗ ನೋಡು ಹೆಂಗೆ ಬಂದಾಳೆ ಅವರೆಕಾಯಿ ಪಿಕ್ಕೋಕೆ. ಬಿಟ್ಟು ಸಿಕ್ಬಿಡುತ್ತೆ, ಎಷ್ಟು ಸಿಗುತ್ತೆ ಎಷ್ಟು ಬಾಚ್ಕೊಂಡು ಹೋಗ್ಬಿಡೋಣ, ನಾನು ಇಲ್ಲ ಇರಕ್ಕಲ್ಲ ಅಂತ ಬಂದ್ಬಿಟ್ಟಳು ನೋಡು. ಅಲ್ಲಕ್ಕ ನಾಗಕ್ಕ ನೀನು ಮಾಡೋದು ಹಂಗೆ ತಾನೆ? ನೀನು ಯಾಕೆ ನಾಗಕ್ಕ? ನಮ್ಮನೆ ಕೋಳಿ ಬಂದರೆ ಒಂಚೂರು ಅನುಸರಿಸ್ಕೋಬೇಕಪ್ಪ ಅಕ್ಕಪಕ್ಕದವರು ಅಂದರೆ. ಇಲ್ಲ ಕಣವ, ನಾನೆಲ್ಲ 1-2 ಮಾತಾಡಿದೆ ಅಷ್ಟೇ. ನಿಮ್ಮವ್ವ ಅದನ್ನೇ ಏನೋ ಅನ್ಬಾರ್ದು ಅಂದೆ ಅಂತ ಅನ್ನಂಗೆ ಆಡ್ತಾ ಕೂತೋಳೆ. ನಾನೇನು ಜಾಸ್ತಿ ಅವರೆಕಾಳು ಕೂದಿಲ್ಲ ಕಣವ, ಬರೀ ಕೂದಿರೋದೇ 2-3. ಹೋಗ್ಲಿ ಬಿಡತ್ತೆ, ಇನ್ನೇನು ಎಷ್ಟು ಜಗಳಾಡ್ತೀರ? ಹೋಗತ್ತೆ, ಹೋಗಿ ನಾಗಕ್ಕತ್ತಾಗಿ ನಮ್ಮ ಅವ್ನ ಕರ್ಕೊ ಹೋಗ್ತೀನಿ ನಾನು. ಯಾವಾಗ ಬಂದವ ಊರಿಂದವ? ಈಗ ಎಷ್ಟು ತಿಂಗಳು ನಡೀತೈತೆ? ಈಗ ನಾಗಕ್ಕ 8 ನಡೀತಾ ಐತೆ. ನೀನು ನೋಡು, ಎಲೆ 3 ಮಕ್ಕಳು ಹಡಿತಿದ್ಯಾ. ನಿಮ್ಮ ಅತ್ತಿಗೆ 1 ಮಕ್ಕಳು ಇಲ್ಲ. ಅಯ್ಯೋ ನಾವೇನು ಮಾಡೋಣಾಗಕ್ಕ, ದೇವ್ರು ಕೊಟ್ಟಿದೆ ಅಲ್ಲವ. ಹೆಂಗೋ ಆರೋಗ್ಯವಾಗಿ ಒಳ್ಳೆ ಮಗು ನಡ್ಕೊಂಡು ಬರವ. ಹೋಗಿ ಬಿತ್ರಿ, ನನ್ನ ಸೊಸೆ ಬಗ್ಗೆ ಏನೇ ಮಾತಾಡ್ತೀಯ? ಅವರೆಕಾಯಿ ಕುಯ್ಕೊಂಡೆ ತಾನೆ, ಹೋಗಿ ಸುಮ್ಮನೆ. ಈಗ ಬಂದ್ಬಿಟ್ಲು ನೈಸ್ ಮಾಡೋಕ್ಕೆ. ಬಾರವ ಮಂತಕ್ಕೆ ಹೋಗೋಣ. ಈ ಬಿಸಿಲಲ್ಲಿ ಬಂದಿಲ್ಲಿ ನಿಂತಿದೆಯಲ್ಲ, ಅದಕ್ಕೆ ಏನಕ್ಕೆ ಮನೆ ಕಾಣ್ತಿಲ್ಲ ಕಣವ. ಬಾಕ್ಲ ಹಾಕೊಂಡು ಹೋಗಾರೆ ಹೊಲ್ತಕ್ಕೆ ಹೋಗಿರ್ಬೇಕು. ಬಾ, ಹೊಲ್ತಕ್ಕೆ ಹೋಗಿರ್ಬೇಕೇನೋ ಕಣೆ. ಬಾ, ಇನ್ನೊಂದು ಕೀ ಇಟ್ಟಿರ್ತಾಳೆ, ತೆಗೆದು ಬಾಗಿಲು ತೆಗೆದ್ಬಿಟ್ಟು ಹೋಗೋಣ ಒಳಗೆ.
ಹಾಯ್ ಫ್ರೆಂಡ್ಸ್, ನಮಗೆ ತುಂಬ ದಿನದಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸಾರಿ, ಯಾರು ಬೇಜಾರು ಮಾಡ್ಕೋಬೇಡಿ. ಹೀಗೆ ನಮ್ಮ ಚಾನಲ್ನ ಇಷ್ಟಪಟ್ಟು ಎಲ್ಲ ವೀಡಿಯೋಗಳನ್ನ ನೋಡ್ತಿದ್ದೀರಾ. ನಮಗೆ ತುಂಬ ಖುಷಿ ಆಗ್ತಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋತಿದ್ದೀರಾ. ಇನ್ನೂ ತುಂಬ ಸಬ್ಸ್ಕ್ರೈಬ್ ಆಗಬೇಕು. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ನಮ್ಮ ವೀಡಿಯೋಗಳನ್ನ ನೋಡ್ತೀರಿ, ಸಪೋರ್ಟ್ ಮಾಡ್ತಾಯಿರಿ.